ಹಲೋ ಸ್ನೇಹಿತರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಆ ತಾಯಿ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಾಗಿತ್ತು ಸ್ನೇಹಿತರೆ. ನಾನು ಯಾವ ರೀತಿಯಾಗಿ ವರ್ಷ ವರಮಹಾಲಕ್ಷ್ಮಿಯನ್ನು ಕೂರಿಸ್ತೀನಿ, ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಯಾವ ಸಂಪ್ರದಾಯದಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸ್ತೀವಿ ಅನ್ನೋದನ್ನು ಸಂಪೂರ್ಣ ಡೀಟೇಲ್ಸ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಡೆಕೋರೇಷನ್ಸು ಹೇಗೆ ಮಾಡಿದ್ದೆ, ಯಾವ ರೀತಿಯಾಗಿ ಅನ್ನೋದನ್ನು ತಿಳಿಸ್ತಾ ಬರ್ತೀನಿ. ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಏನೇನು ಇಟ್ಟಿದ್ದೆ, ಯಾವ ಥರವಾಗಿ ಆಚರಣೆ ಮಾಡಿದೆ ಅನ್ನೋದನ್ನು ತಿಳಿಸ್ತಾ ಬರ್ತೀನಿ. ನೋಡ್ತಾ ಇದ್ದೀರಿ ಅಲ್ವಾ? ಬನ್ನಿ, ಈಗ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಕಳಶವನ್ನು ಸ್ಥಾಪನೆ ಮಾಡೋದಕ್ಕೂ ಮುಂಚೆ ನಾವು ಏನೇನೆಲ್ಲ ತಯಾರಿನ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಬರ್ತೀನಿ. ಮೊದಲನೇದಾಗಿ ತಾಯಿ ಕಳಶಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕ್ತೀವಿ ಅನ್ನೋದನ್ನು ನಾವು ಮೊದಲೇ ಸಿದ್ಧತೆ ಮಾಡಿ ಇಟ್ಕೊಳ್ಳೋದು ತುಂಬಾ ನಮಗೆ ಬೆಳಗ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ರಾತ್ರಿಯೇ ತಟ್ಟೆಗೆ ಇವೆಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದೆ. ನೋಡ್ತಿರ್ಬೋದು, ಲಕ್ಷ್ಮೀ ಕವಡೆ ಅಂತ ಏನು ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ. ನಂತರ ಏಲಕ್ಕಿ, ಲವಂಗ, ಒಂದು ಬೆಳ್ಳಿ ಉಂಗುರ, ಇದು ಶ್ರೀಚಕ್ರ ದೇವಿ ಮುಂದೆ ಇಡೋದಕ್ಕೆ, ಹಾಗೆ ಗೋಡಂಬಿ, ಬಾದಾಮಿ, ಆಮೇಲೆ ಕೆಂಪು ಅವಳ ಅಂತ ಏನು ಬರುತ್ತೆ ಅದು, ನಂತರ ದ್ರಾಕ್ಷಿ, ನಂತರ ಒಂದು ಬೆಳ್ಳಿ ಕಾಯಿನ್ ತೊಗೊಂಡಿದ್ದೀನಿ, ನಂತರ ಕಮಲದ ಬೀಜ, ನಂತರ ಕೆಂಪು ಕಲ್ಸಕ್ಕರೆ, 2 ಖರ್ಜೂರ, 2 ಬೆಟ್ಟಡಿಕೆ, ಹಾಗೆಯೇ ಗೋಮೂತ್ರ ಚಕ್ರ, ಒಂದು ಅರಿಶಿಣದ ಕೊಂಬು. ಇಷ್ಟು ನಾನು ಕಳಶಕ್ಕೆ ಹಾಕುವಂಥ ವಸ್ತುಗಳನ್ನು ನಾನು ತಟ್ಟೆಗೆ ಜೋಡಿಸಿ ರಾತ್ರಿನೇ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ನಮಗೆ ಕಳಶನ ಕೂರಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟರಲ್ಲಿ ಯಾವುದೇ ವಸ್ತು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಇರುವಂಥ ವಸ್ತುಗಳನ್ನು ಹಾಕಿ ನಂತರ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಇದೆಲ್ಲ ತುಂಬಾ ತಾಯಿಗೆ ಶ್ರೇಷ್ಠವಾದ ವಸ್ತುಗಳು. ಹಾಗಾಗಿ ಇಷ್ಟನ್ನು ನಾವು ಹಾಕಬೇಕಾಗುತ್ತೆ. ನೋಡ್ತಿರ್ಬೋದು, ಪಚ್ಕರ್ಪೂರ, ಜಾಬೂತ್ ಪೌಡ್ರು ಇವೆರಡೂ ತುಂಬಾ ಸುವಾಸನೆ ಭರಿತವಾದ ವಸ್ತುಗಳು. ಇದೆರಡು ನೀವು ಕಳಶಕ್ಕೆ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂಚೆ ತೋರಿಸಿದ ಅಷ್ಟು ವಸ್ತುಗಳು ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಾವು ಈ ಪಚ್ಕರ್ಪೂರ, ಜಾಬೂತ್ ಪೌಡ್ರು, ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಇದೆಲ್ಲವನ್ನು ಮರೀದೆ ನಾವು ಕಳಶಕ್ಕೆ ಹಾಕಬೇಕಾಗತ್ತೆ. ನಂತರ ನೀವು ನೋಡ್ತಿರ್ಬೋದು, ದೀಪದ ಕಂಬ, ಯಾವ್ಯಾವ ದೀಪದ ಕಂಬ ನಾನು ಬೆಳಗ್ಗೆ ಇಡ್ತೀನಿ ಅಷ್ಟಕ್ಕೂ ಕೂಡ ನಾನು ಆಲ್ರೆಡಿ ಬತ್ತಿನ ಹಾಕಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾವು ರಾತ್ರಿಯೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಕಳಶ ಕೂರಿಸೋದಕ್ಕೆ, ಪೂಜೆ ಮಾಡೋದಕ್ಕೆ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲ ವಸ್ತುಗಳನ್ನು ತೊಳೆದು ಶುದ್ಧ ಮಾಡಿ ನಾವು ಇಟ್ಕೋಬೇಕಾಗುತ್ತೆ. ನಂತರ ತಾಯಿಗೆ ಶ್ರೇಷ್ಠವಾದ ಗೆಜ್ಜೆ ವಸ್ತ್ರನೂ ಕೂಡ ಮರೀದೆ ನಾವು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಂತರ ಎಲೆ ಆಗಿರಬಹುದು, ನಂತರ ಕಂಕಣ ಕಟ್ಟೋದಕ್ಕೆ ದಾರ ಆಗಿರ್ಬೋದು, ಹೂವು ಆಗಿರ್ಬೋದು, ಎಲ್ಲವನ್ನು ನಾವು ಸಿದ್ಧತೆನ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಬೆಳಗ್ಗೆಗೆ. ಇವೆಲ್ಲ ಸಿದ್ಧತೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೆಳಗ್ಗೆ ನಾನು ಕಳಶ ಕೂರಿಸೋದಕ್ಕೂ ಮುಂಚೆ ಒಂದು ಬಾಳೆ ಎಲೆಯನ್ನು ಹಾಕಿ ಅದರ ಮೇಲ್ಗಡೆಗೆ ಒಂದು ಲೋಟದಷ್ಟು ಅಕ್ಕಿಯನ್ನು ಹಾಕಿ ಅದನ್ನು ನಾನು ಈ ರೀತಿಯಾಗಿ ಹರಡಿದ್ದೀನಿ. ಅದರ ಮೇಲ್ಗಡೆಗೆ ಓಂ ಅಂತ ನಾನು ಬರೆದಿದ್ದೀನಿ. ನಂತರ ಇವಾಗ ಕಳಶಕ್ಕೆ ನಾನು ಹಾಕುವಂಥ ವಸ್ತುಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಕಳಶಕ್ಕೆ ನಾನು ನೀರು ಹಾಕಿ ಅದರೊಳಗಡೆಗೆ ಅರಿಶಿನ, ಕುಂಕುಮ, ನಂತರ ಈ ಪಚ್ಕರ್ಪೂರ ಹಾಕ್ತಾಯಿದ್ದೀನಿ. ನಂತರ ಗೋಮೂತ್ರ ಕೂಡ ನಾನು ಹಾಕಿದ್ದೀನಿ. ಪಚ್ಕರ್ಪೂರ ಹಾಗೆಯೇ ಜಾಬೂತ್ ಪೌಡ್ರು ಇದೆರಡೂ ವಸ್ತುಗಳು ಹಾಕಿ ಸ್ನೇಹಿತರ ಕಳಶಕ್ಕೆ. ಇದೆರಡು ತುಂಬಾ ಸುವಾಸನೆ ಭರಿತವಾದ ವಸ್ತುಗಳಾಗಿರೋದ್ರಿಂದ ತಾಯಿಗೆ ತುಂಬಾ ಇಷ್ಟ ಆಗುತ್ತೆ. ಯಾವುದೇ ಸುವಾಸನೆ ಭರಿತವಾದ ವಸ್ತುಗಳು ಕಳಶಕ್ಕೆ ಹಾಕೋದ್ರಿಂದ ಆ ಕಳಶ ಅಷ್ಟೇ ಶ್ರೇಷ್ಠ ಎನಿಸಿಕೊಳ್ಳುತ್ತೆ. ಹಾಗಾಗಿ ನೀವು ನಿಮಗೆ ಇದ್ದರೆ ಮನೆಯಲ್ಲಿ ಖಂಡಿತವಾಗ್ಲೂ ಹಾಕಿ. ನಂತರ ಕಮಲದ ಬೀಜ, ನಂತರ ಗೋಮೂತಿ ಚಕ್ರ. ಕಮಲದ ಹೂವು ಹಾಕೋದಕ್ಕಾಗದೇ ಇದ್ದಾಗ ನಾವು ಕಮಲದ ಬೀಜನೂ ಕೂಡ ಹಾಕ್ಬೋದು ಅದ್ರ ಬದಲಾಗಿ, ಅಲ್ವಾ? ನಂತರ 2 ಬೆಟ್ಟಡಿಕೆ ಹಾಕ್ಕೊಳ್ತಾ ಇದ್ದೀನಿ, ಕೆಂಪು ಅವಳ, 6 ಏಲಕ್ಕಿ, 6 ಲವಂಗ, ಲಕ್ಷ್ಮೀ ಕವಡೆ, ನಂತರ ಖರ್ಜೂರ, ನಂತರ ಕೆಂಪು ಕಲ್ಸಕ್ಕರೆ, ನಂತರ ಒಣ ದ್ರಾಕ್ಷಿ 6, ನಂತರ 6 ಬಾದಾಮಿ, 6 ಗೋಡಂಬಿ, ನಂತರ ಒಂದು ಅರಿಶಿಣದ ಕೊಂಬು,
ಈ ಇಷ್ಟು ವಸ್ತುಗಳಲ್ಲಿ ಒಂದು ವಸ್ತು ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕಾಗುತ್ತೆ. ಒಂದು ಬೆಳ್ಳಿ ಕಾಯಿನು ಮತ್ತು ಒಂದು ನಾರ್ಮಲ್ ಕಾಯಿನು, ಒಂದು ಬೆಳ್ಳಿ ಉಂಗುರನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಳಶಕ್ಕೆ. ನಂತರ ಅಕ್ಷತೆ, ನಂತರ ಒಂದು ಕೆಂಪು ಹೂವನ್ನು ಕೂಡ ನಾವು ಕಳಶದ ನೀರಿಗೆ ಹಾಕ್ಕೊಳ್ತಾ ಇದ್ದೀವಿ. ನಂತರ ನಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಿಡಿದು ಗಂಗೆಯನ್ನು ಆಹ್ವಾನಿಸಿಕೊಳ್ಳಬೇಕು. ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಂಗೆಯನ್ನು ಆಹ್ವಾನಿಸಿಕೊಂಡ ನಂತರ ನಾವು ಕಳಶಕ್ಕೆ ಕೈ ಮುಗಿದು ತಾಯಿ ಹತ್ರ ನಮ್ಮ ಆಸೆಗಳನ್ನು, ಕೋರಿಕೆಗಳನ್ನು ಬೇಡಿಕೊಂಡ ನಂತರ ಇವಾಗ ನಾನು ವೀಳ್ಯದೆಲೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ವೀಳ್ಯದೆಲೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ವೀಳ್ಯದೆಲೆ ತೊಗೋಬೇಕಿದ್ರೆ ತುಂಬ ಜಾಗ್ರತೆಯಿಂದ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಂದು ಸ್ವಲ್ಪನೂ ತೂತಿರಬಾರ್ದು, ಹರಿದಿರಬಾರ್ದು. ನೋಡಿ ಚೆನ್ನಾಗಿರೋಂಥ ವೀಳ್ಯದೆಲೆಗಳನ್ನು ನಾವಿಲ್ಲಿ ಆರಿಸಿ ಕಳಶಕ್ಕೆ ಇಡಬೇಕಾಗುತ್ತೆ. ಕಳಶಕ್ಕೆ ವೀಳ್ಯದೆಲೆ ಅಥವಾ ಮಾವಿಲೆನೂ ಕೂಡ ನಾವಿಲ್ಲಿ ಬಳಸ್ಕೋಬೋದು. ನಾನಿಲ್ಲಿ ವೀಳ್ಯದೆಲೆಗಳನ್ನು ಬಳಸ್ಕೊಳ್ತಾ ಇದ್ದೀನಿ. ನಂತರ ತೆಂಗಿನಕಾಯಿಗೆ ನಾನಿಲ್ಲಿ ಅರಿಶಿನ, ಕುಂಕುಮ ಎಲ್ಲವನ್ನು ಹಚ್ಚಿ ಸಿದ್ಧತೆ ಮಾಡಿಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ಇಟ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ಕೂಡ ನಾವು ಇಲ್ಲಿ ನೋಡಿ ತೊಗೋಬೇಕಾಗುತ್ತೆ. ತೆಂಗಿನಕಾಯಿ ನಮ್ಮ ಕಳಶಕ್ಕೆ ಅನುಕೂಲವಾಗಿ ಅದು ಎಷ್ಟು ಹಿಡಿಸುತ್ತೋ ಅದನ್ನು ನೋಡಿ ನಾವು ತೆಂಗಿನಕಾಯಿನ ತೊಗೋಬೇಕಾಗುತ್ತೆ. ನಂತರ ಜುಟ್ಟಿರಬೇಕು, ಹಾಗೆಯೇ ತೆಂಗಿನಕಾಯಿ ಕಣ್ಣೇನಿರುತ್ತೆ ಅದು ಕಾಣಬಾರ್ದು ಸ್ನೇಹಿತರೆ. ಆ ರೀತಿಯಾಗಿ ಜುಟ್ಟಿರಬೇಕು. ಅದನ್ನು ನೋಡಿ ನಾವು ಕಳಶಕ್ಕೆ ಆರಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ನಂತರ ಮುಖವಾಡವನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮುಖವಾಡಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿದ್ದೀನಿ. ಹಾಗೆ ತಾಯಿಗೆ ಜುಮ್ಕಿ ಮತ್ತು ಮೂಗುತಿಯನ್ನು ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ. ನಂತರ ನೋಡ್ತಾ ಇರ್ಬೋದು ನೀವು, ತಾಯಿಯ ಬಲಗಡೆಗೆ ಬಲ ಕೈಗೆ ನಾವಿಲ್ಲಿ ಕಂಕಣವನ್ನು ಕಟ್ತಾ ಇದ್ದೀವಿ. ಈ ಕಂಕಣವನ್ನು ಬಲ ಕೈಗೆ ನಾವಿಲ್ಲಿ ಕಟ್ಟಬೇಕಾಗುತ್ತೆ. ನಂತರ ನಾವು ಇದಕ್ಕೇ ಬಳೆನೂ ಕೂಡ ಹಾಕಿ ಜೋಡಿಸ್ಕೊಂಡ್ರೆ ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಕಳಶ. ಇವಾಗ ತಾಯಿಗೆ ನಾನು ತಾಳಿ ಸರವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ತಾಳಿ ಸರ ಇಲ್ಲದೇ ಇದ್ದರೆ ನೀವು ಅರಿಶಿಣದ ಕೊಂಬನ್ನು ಕೂಡ ಕಟ್ಕೊಳ್ಬೋದು. ಅದೂ ತುಂಬಾ ಶ್ರೇಷ್ಠ ಸ್ನೇಹಿತರೆ. ಅದಾದ ನಂತರ ನಾನಿವಾಗ ಅಲಂಕಾರಕ್ಕೆ ಎಲ್ಲ ಸರವನ್ನು ಕೂಡ ಜೋಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲಕ್ಕಿಂತ ತಾಯಿಗೆ ಶ್ರೇಷ್ಠವಾದ ಸರ ಯಾವುದು ಅಂದರೆ ಅದು ಗೆಜ್ಜೆ ಸರ. ಇದನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸರ ನಾವು ಮರೆತರೂ ಗೆಜ್ಜೆ ಸರ ಮರೆಯದೆ ನಾವು ತಾಯಿಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈ ಸೀರೆ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತಾಯಿಗೆ ಅಂತ. ನೋಡಿ ತಾಯಿಗೆ ಉಡಿಸಿರುವ ಸೀರೆ ಕ್ಲಿಪ್ಪನ್ನ ನಾನಿಲ್ಲಿ ಹಾಕಿಲ್ಲ. ನಿಮಗೆ ಬೇಕಿದ್ದರೆ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ತಾಯಿಗೆ ಇಷ್ಟವಾದ ಹೂವು, ಮಲ್ಲಿಗೆ ಹೂವು, ಅದನ್ನು ನಾನಿಲ್ಲಿ ತಾಯಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ದೀಪದ ಕಂಬಗಳನ್ನು ಇಟ್ಕೊಳ್ತಾ ಇದ್ದೀನಿ. ನಂತರ ತಾಯಿಗೆ ಉಡಿನೂ ಕೂಡ ನಾನಿಲ್ಲಿ ಇಡ್ತಾ ಇದ್ದೀನಿ. ಇದನ್ನು ನಾವು ತಾಯಿಯ ಬಲಭಾಗಕ್ಕೆ ಇಡಬೇಕಾಗುತ್ತೆ. ನಾವು ಯಾವ ಕಡೆ ಕೂರಿಸಿರ್ತೀವೋ ಲಕ್ಷ್ಮಿನ ಬಲಭಾಗಕ್ಕೆ ಇಡಬೇಕಾಗುತ್ತೆ. ನೋಡಿ ಇದಿಷ್ಟು ಸಾಮಗ್ರಿಗಳನ್ನು ನಾನು ತಾಯಿಯ ಉಡಿ ತಟ್ಟೆಯಲ್ಲಿ ಇಟ್ಟಿದ್ದೀನಿ. ನಂತರ ಒಂದು ತಟ್ಟೆಯಲ್ಲಿ ಲಕ್ಷ್ಮೀ ಗಣಪತಿನ ಇಟ್ಟಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ಕಾಮಾಕ್ಷಿ ದೀಪವನ್ನು ಕೂಡ ಇಟ್ಕೊಂಡಿದ್ದೀನಿ. ಕಾಮಾಕ್ಷಿ ದೀಪಕ್ಕೆ ನಾವಿಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಸ್ನೇಹಿತರೆ. ಲಕ್ಷ್ಮಿ ಅಲಂಕಾರ ಎಲ್ಲ ಆದ ನಂತರ ನಾವು ದೀಪಗಳನ್ನು ಹಚ್ಕೊಂಡು ನಂತರ ತಟ್ಟೆಯಲ್ಲಿ ಇಟ್ಕೊಂಡಿರುವಂಥ ಲಕ್ಷ್ಮೀ ಗಣಪತಿ ಫಸ್ಟು ಗಣಪತಿಯ ಪೂಜೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಗರಿಕೆ ಪತ್ರೆ ಹೂಗಳನ್ನು ಇಟ್ಟು ಗಣಪತಿಗೆ ಅಷ್ಟೋತ್ತರವನ್ನು ಮಾಡಿ, ಗಣಪತಿ ಪೂಜೆ ಆದ ನಂತರ ಲಕ್ಷ್ಮಿಯ ವಿಗ್ರಹ ಏನಿರುತ್ತೆ ಅದಕ್ಕೆ ನಾವು ಅಷ್ಟೋತ್ತರವನ್ನು ಮಾಡಿ ನಂತರ ತಾಯಿಯ ಪೂಜೆಯನ್ನು ಮಾಡೋದ್ರಿಂದ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಲಕ್ಷ್ಮಿ ಎಷ್ಟು ಸುಂದರವಾಗಿ ಕಾಣ್ತಿದ್ದಾಳೆ ಅಂತ ನೋಡ್ತಿರ್ಬೋದು. ಲಕ್ಷ್ಮಿ ಮುಖವಾಡ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ 3 ಬಗೆಯ ಹೂವು ಮತ್ತು 2 ಪತ್ರೆಗಳನ್ನು ಬಳಸಿ ತಾಯಿಗೆ ಪೂಜೆಯನ್ನು ಮಾಡಿದ್ದೀನಿ. ಗರಿಕೆ ಪತ್ರೆ, ನಂತರ ತುಳಸಿ, ನಂತರ 3 ಥರದ ಹೂವು. ಅದರಲ್ಲೂ ತಾಯಿಗೆ ಶ್ರೇಷ್ಠವಾದ ಮಲ್ಲಿಗೆ ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸುವಾಸನೆ ಭರಿತವಾದ ಹೂವನ್ನು ಬಳಸಿ ನಾವು ಪೂಜೆ ಮಾಡೋದ್ರಿಂದ ತಾಯಿ ತುಂಬ ಸಂತೃಪ್ತಳಾಗ್ತಾಳೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮಲ್ಲಿಗೆ ಹೂವು ತುಂಬ ಸುವಾಸನೆ ಭರಿತವಾದ ಹೂವಾಗಿರೋದ್ರಿಂದ ತಾಯಿ ಇಷ್ಟಪಡ್ತಾಳೆ. 3 ತರಹದ ಹೂಗಳಿಂದ, ಪತ್ರೆಗಳಿಂದ ತಾಯಿಗೆ ಅರ್ಚನೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ನಂತರ ನೋಡ್ತಿರ್ಬೋದು ನಾನು ಉಡಿ ತಟ್ಟೆನಲ್ಲಿ ಯಾವೆಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೊಂಡಿದ್ದೀನಿ ಅಂತ. 1 ಲೋಟದಷ್ಟು ಅಕ್ಕಿ, ಹಾಗೆ 1 ಅಚ್ಚಷ್ಟು ಬೆಲ್ಲ, 2 ಕೊಬ್ಬರಿ ಬಟ್ಲು, 2 ಕೊಬ್ಬರಿ ಬಟ್ಲಲ್ಲೂ 2 ಉತ್ತುತ್ತಿ,
ಮತ್ತು ಒಂದು ಅರಿಶಿಣದ ಕೊಂಬನ್ನು ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ತಾಯಿಗೆ ತಾಂಬೂಲವನ್ನು ಕೂಡ ಇಟ್ಟಿದ್ದೀನಿ. ಅಡಿಕೆ ಎಲೆ, ಒಂದು ಹಣ್ಣು, ಹಾಗೆಯೇ ಅದರಲ್ಲಿ ದಕ್ಷಿಣೆಯನ್ನು ಕೂಡ ಇಟ್ಟಿದ್ದೀನಿ. ಅದಾದಮೇಲೆ ಒಂದು ಬ್ಲೌಸ್ ಪೀಸ್ ಕೂಡ ನಾನಿಲ್ಲಿ ಇಟ್ಟಿದ್ದೀನಿ. ತಾಯಿಗೆ ಉಡಿಯನ್ನು ಅವರವ್ರ ಮನೆ ಸಂಪ್ರದಾಯದ ಪ್ರಕಾರ ಇಡ್ತಾರೆ. ಇದು ನಮ್ಮನೆ ಸಂಪ್ರದಾಯದ ಪ್ರಕಾರ ನಾನು ತಾಯಿಗೆ ಉಡಿಯನ್ನು ಜೋಡಿಸಿದ್ದೀನಿ. ಇದಾದಮೇಲೆ ತಾಯಿಗೆ ತೆಂಗಿನಕಾಯಿನೂ ಕೂಡ ಒಡೆದು ನೈವೇದ್ಯವನ್ನು ಮಾಡ್ಕೊಂಡಿದ್ದೀನಿ. ಅದಾದ ನಂತರ ತಾಯಿ ಮುಂದೆ ಒಂದು ಲೋಟದಲ್ಲಿ ನಾವು ನೀರನ್ನು ಕೂಡ ಇಡಬೇಕಾಗುತ್ತೆ ನೈವೇದ್ಯದ ಜೊತೆ. ಅದಾದ್ರ ಜೊತೆಗೆ ನಾನು ಒಂದು ಲೋಟದಷ್ಟು ಹಾಲನ್ನು ಕೂಡ ಇಲ್ಲಿ ತಾಯಿಗೆ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ. ಬೆಳಗಿನ ಗಡಿಬಿಡಿಲಿ ನಾವು ನೈವೇದ್ಯಕ್ಕೆ ಅಡುಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ಆ ಟೈಮಲ್ಲಿ ನಾವು ಹಾಲು ಮತ್ತು ಒಂದು ಲೋಟ ನೀರು ಹಾಗೆ ಹಣ್ಣನ್ನು ಇಟ್ಟು ತಾಯಿಗೆ ನೈವೇದ್ಯವನ್ನು ಮಾಡಿ ಅದಾದಮೇಲೆ ಅಡುಗೆನ ಮಾಡಿ ನಾವು ನೈವೇದ್ಯನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ತೆಂಗಿನಕಾಯಿನ ಒಡೆದು ಹಾಗೆಯೇ ಹಣ್ಣುಗಳನ್ನೆಲ್ಲ ನೈವೇದ್ಯ ಮಾಡಿ ಅದಾದ ನಂತರ ಹಾಲನ್ನು ಕೂಡ ಇಲ್ಲಿ ನೈವೇದ್ಯವನ್ನು ಮಾಡಿದ್ದೀನಿ. ಹಾಗೆ ನೀವು ನೋಡ್ತಿರ್ಬೋದು, ಡ್ರೈ ಫ್ರೂಟ್ಸ್ ಅಂದರೆ ತಾಯಿಗೆ ತುಂಬಾ ಇಷ್ಟ. ಹಾಗಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲವನ್ನು ಇಟ್ಟು ಇಲ್ಲಿ ತಾಯಿಗೆ ನಾನು ನೈವೇದ್ಯವನ್ನು ಮಾಡಿದ್ದೀನಿ. ನಂತರ ನೋಡ್ತಿರ್ಬೋದು, ಇಲ್ಲಿ ತಟ್ಟೆಯಲ್ಲಿ ನಾಣ್ಯ ಹಾಗೆ ದುಡ್ಡನ್ನು ಕೂಡ ಪೂಜೆಗೆ ನಾನಿಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಒಂದು ತಟ್ಟೆನಲ್ಲಿ 5 ತರಹದ ಹಣ್ಣನ್ನು ಕೂಡ ನಾವಿಲ್ಲಿ ತಾಯಿಯ ಪೂಜೆಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ವರಮಹಾಲಕ್ಷ್ಮಿಯ ವ್ರತದ ಪುಸ್ತಕವನ್ನು ಕೂಡ ನಾನಿಲ್ಲಿ ಪೂಜೆಗೆ ಇಟ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆದ ನಂತರ ವ್ರತದ ಪುಸ್ತಕವನ್ನು ನಾವಿಲ್ಲಿ ಓದ್ಕೊಂಡ್ರೆ ತುಂಬಾ ಶ್ರೇಷ್ಠ. ಅದರ ಜೊತೆಗೆ ಲಲಿತಾ ಸಹಸ್ರನಾಮದ ಸ್ತೋತ್ರದ ಪಾರಾಯಣ ಅಥವಾ ತಾಯಿಯ ಅಷ್ಟೋತ್ತರ ಇದನ್ನಾದರೂ ನಾವು ಆ ದಿನದಂದು ಮಾಡಬೇಕು ಸ್ನೇಹಿತರೆ. ಬರೀ ಪೂಜೆಯನ್ನು ಮಾಡಿ ಬಿಟ್ಟರೆ ಆಗೋದಿಲ್ಲ. ಅಷ್ಟೋತ್ತರ ಅಥವಾ ವ್ರತದ ಪುಸ್ತಕ ಅಥವಾ ಲಲಿತಾ ಸಹಸ್ರನಾಮದ ಸ್ತೋತ್ರದ ಪಾರಾಯಣವನ್ನು ನಾವು ಮಾಡಿಕೊಂಡ್ರೆ ತುಂಬಾ ಶ್ರೇಷ್ಠ. ಇದರಿಂದ ತಾಯಿ ಬೇಗನೆ ಒಲಿತಾಳೆ ಅಂತಲೇ ಹೇಳ್ಬೋದು. ಹೀಗೆ ನಾವು ಶಾಸ್ತ್ರಬದ್ಧವಾಗಿ ತಾಯಿಯ ಪೂಜೆಯನ್ನು ಮಾಡೋದರಿಂದ ತುಂಬಾ ಶ್ರೇಷ್ಠ. ನಾವು ಜಾಸ್ತಿ ಅಲಂಕಾರಕ್ಕೆ ಇಲ್ಲಿ ಒತ್ತು ಕೊಡದೆ ಶಾಸ್ತ್ರಬದ್ಧವಾಗಿ ಪೂಜೆಯನ್ನು ಮಾಡೋದು ನಮಗೆ ತುಂಬ ಒಳಿತನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪೂಜೆ ಎಲ್ಲ ಆದ ನಂತರ ತಾಯಿಗೆ ಪ್ರಿಯವಾದ ನೈವೇದ್ಯ ಹೋಳಿಗೆಯನ್ನು ಕೂಡ ನಾನಿಲ್ಲಿ ಮಾಡಿಕೊಂಡು ತಾಯಿಗೆ ಎಡೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ನೈವೇದ್ಯಕ್ಕೆ ಕಡಲೆಕಾಳು ಪಲ್ಯ, ಹಾಗೆಯೇ ಹೋಳಿಗೆ, ತುಪ್ಪ, ಹಾಗೆಯೇ ತಾಯಿಗೆ ಇಷ್ಟವಾದ ಪುಳಿಯೋಗರೆ, ಅನ್ನ, ತುಪ್ಪ ಹಾಗೆ ಕೋಸಂಬರಿ ಇಷ್ಟನ್ನು ನಾನು ತಾಯಿಗೆ ನೈವೇದ್ಯವನ್ನು ಮಾಡ್ಕೊಂಡಿದ್ದೀನಿ. ತಾಯಿಯ ಪೂಜೆ ಎಲ್ಲ ಆದ ನಂತರ ಸಾಯಂಕಾಲ ತಾಯಿಗೆ ಮಂಗಳಾರತಿ. ಆರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಅಂಬೆಗೆ ಜಗದಾಂಬೆಗೆ, ಮೂಕಾಂಬೆಗೆ ಶಶಿಬಿಂಬೆಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಅಂಬೆಗೆ ಜಗದಾಂಬೆಗೆ, ಮೂಕಾಂಬೆಗೆ ಶಶಿಬಿಂಬೆಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ. ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಸಂಜೆ ಪೂಜೆ ಎಲ್ಲ ಆದ ನಂತರ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂವು, ಬಳೆ, ಅಕ್ಷತೆಯನ್ನು ಕೊಟ್ಟು ನಂತರ ಉಡಿಯನ್ನು ತುಂಬಿ ಮತ್ತು ಆರತಿಯನ್ನು ಬೆಳಗೋದು ನಮ್ಮನೆ ಸಂಪ್ರದಾಯ. ಈ ರೀತಿಯಾಗಿ ನಾನು ನಮ್ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಆಚರಿಸ್ತೀವೋ ಹಬ್ಬನ ಆ ರೀತಿಯಾಗಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ರೀತಿಯಾಗಿ ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಮೊಟ್ಟ ಮೊದಲನೇದಾಗಿ ನನ್ನ ಚಾನಲ್ನಲ್ಲಿ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.